ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ವ್ಲಾಗ್ಸ್. ನಾನು ಬೇರೆ ಮನೆಗೆ ಶಿಫ್ಟ್ ಆಗಿದ್ದ ಮನೆಯಲ್ಲಿ ಇದು ಫಸ್ಟ್ ಡೇ ಆಗಿರುತ್ತೆ. ಸೊ ಮಾರ್ನಿಂಗ್ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿದೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬೇರೆ ಮನೆಗೆ ಶಿಫ್ಟ್ ಆದರೆ 1 ವಾರ ಅಲ್ಲ 15 ಡೇಸ್ ಆದರೂ ಹಿಡಿಯುತ್ತೆ ನಾವೆಲ್ಲ ಅರೇಂಜ್ ಮಾಡ್ಕೊಳ್ಳೋಷ್ಟ್ರೊಳಗಡೆ. ಆದರೆ ನನಗೆ ಅಡುಗೆ ಮನೆ ಮಾತ್ರ ಎಲ್ಲ ಕಂಪ್ಲೀಟ್ ಅರೇಂಜ್ ಮಾಡಿಕೊಟ್ಟಿದ್ರು. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ನಮ್ಮ ಅತ್ತಿಗೆ ಎಲ್ಲ ಬಂದಿದ್ದರು. ಸೊ ನಾವು 4 ಜನ ಸೇರಿಕೊಂಡು ಅಡುಗೆ ಮನೆ ಮಾತ್ರ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ. ಅದರಲ್ಲಿ ಏನು ತೊಂದರೆ ಇರಲಿಲ್ಲ. ಅದರಿಂದ ನೆಕ್ಸ್ಟ್ ಡೇನೇ ಏನಾದರೂ ಮಾಡ್ಕೊಳ್ಳೋದಕ್ಕೂ ಅರೇಂಜ್ ಮಾಡ್ಕೊಳ್ಳೋದಕ್ಕೆಲ್ಲ ಸರಿ ಹೋಯಿತು. ಮೇಯ್ನಾಗಿ ನಮಗೆ ಅಡುಗೆ ಮನೆಯಲ್ಲಿ ಅಷ್ಟೇ ಅಲ್ವಾ ಪ್ರಾಬ್ಲಮ್ ಆಗೋದು. ಬೇರೆ ಎಲ್ಲ ರೂಮ್ಸ್ ಎಲ್ಲ ಬೇಕಾದ್ರೆ ನಾವು ನಿಧಾನಕ್ಕೆ ಮಾಡಿಕೊಂಡ್ರು ನಡೆಯುತ್ತೆ. ನನಗೆ ಅಡುಗೆ ಮನೆ ಮಾತ್ರ ಎಲ್ಲನೂ ರೆಡಿ ಮಾಡಿಕೊಟ್ಬಿಟ್ರು. ಮಂಡೇನೇ ಶಿಫ್ಟ್ ಆದ್ವಿ. ಸೊ ಮಂಡೇನೇ ಎಲ್ಲನೂ ಅವತ್ತು ಆಫ್ಟರ್ನೂನ್ ಅಷ್ಟೊತ್ತಿಗೆ ಶಿಫ್ಟ್ ಆಗಿಲ್ಲ, ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಆಮೇಲೆ ಅಡುಗೆ ಮನೆ ಎಲ್ಲ ಫುಲ್ ಈವ್ನಿಂಗ್ ನೈಟ್ ಅಷ್ಟೊತ್ತಿಗೆ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಬಿಟ್ಟಿದ್ವಿ. ನಾನು ಆ್ಯಕ್ಚುಲಿ ಆ ಮನೆಯಲ್ಲೇ ಎಲ್ಲ ಪಾತ್ರೆಗಳೂ ನಮ್ಮ ಅಕ್ಕ ನಮ್ಮಮ್ಮ ನಾನು ಎಲ್ಲ ಸೇರಿಕೊಂಡು ಕ್ಲೀನ್ ಮಾಡ್ಕೊಂಬಿಟ್ಟಿದ್ವಿ. ಸೊ ಇಲ್ಲಿ ಬಂದು ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದು ಅಷ್ಟೇ ಆಗಿತ್ತು. ಸೊ ಅದೇ ಪ್ಲ್ಯಾನ್ ಮಾಡ್ಕೊಂಡು ನಾನು ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಲ್ಲಿ ಹೋದ ತಕ್ಷಣ ಅಂದ್ಕೊಂಡು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿದ್ದೆ. ಅದರಿಂದ ಅಷ್ಟೇನು ತೊಂದರೆ ಅನ್ನಿಸ್ಲಿಲ್ಲ ನನಗೆ ಅಡುಗೆ ಮನೆ. ಮತ್ತು 4 ಜನ ಇದ್ದಿದ್ದರಿಂದ ಏನು ತೊಂದರೆ ಆಗಲಿಲ್ಲ ಅಡುಗೆ ಮನೆ ಮಾತ್ರ ಅರೇಂಜ್ ಮಾಡ್ಕೊಳ್ಳೋದು. ಬಟ್ ರಿಮೈನಿಂಗ್ ಜಶ್ವಿ ಬಟ್ಟೆ ನಮ್ಮ ಮನೆಯವ್ರದ್ದು ನಂದು ಎಲ್ಲ ಅರೇಂಜ್ ಮಾಡ್ಕೊಳ್ಳೋಷ್ಟ್ರೊಳಗಡೆ ಸಖತ್ ತೊಂದರೆ ಆಯಿತು. ಬಟ್ ಅವತ್ತೇ ಒಂದು ಸ್ವಲ್ಪ ನಮ್ಮ ಅಕ್ಕ ನಮ್ಮ ಮನೆಯವ್ರದ್ದೆಲ್ಲ ಬಟ್ಟೆ ಅರೇಂಜ್ ಮಾಡಿಕೊಟ್ಟಿದ್ರು. ನೆಕ್ಸ್ಟ್ ಜಶ್ವಿದು ನೋಡ್ಕೊಂಡು ರೆಡಿ ಮಾಡ್ಕೊಬೇಕು. ನಂದು ಯಾವಾಗ ಮಾಡ್ಕೊತೀನೋ ಗೊತ್ತಿಲ್ಲ, ಅದು ಬಿಟ್ಟು ಬೇರೆ ಕೆಲಸನೇ ಜಾಸ್ತಿ ಇದೆ. ಚಪಾತಿಗೆಲ್ಲ ಹಿಟ್ಟೆಲ್ಲ ಕಲಸಿಟ್ಕೊಂಡು ನೆಕ್ಸ್ಟ್ ಟೊಮೆಟೊ ಗೊಜ್ಜು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡು ಟೊಮೆಟೊ ಗೊಜ್ಜು ಮಾಡೋಕ್ಕಿಟ್ಟೆ. ಆ್ಯಕ್ಚುಲಿ ನಮ್ಮ ಮನೇಲಿ ಟೊಮೆಟೊ ಗೊಜ್ಜು ಮಾಡೋದು ತುಂಬ ರೇರು. ಯಾಕಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಮತ್ತು ಟೊಮೆಟೊ ಜಾಸ್ತಿ ತಿನ್ನಬಾರ್ದು ಅಂತ ಮಾಡೋದೇ ಇಲ್ಲ. ಇವತ್ತೇನು ನನಗೆ ಚಪಾತಿ ಜೊತೆ ಟೊಮೆಟೊ ಗೊಜ್ಜು ಅಂದರೆ ಇಷ್ಟ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೆ. ಟೊಮೆಟೊ ಎಲ್ಲ ಬೇಯಕ್ಕಿಟ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಣ. ಸೊ ಅಷ್ಟೊತ್ತಿಗೆ ಜಶ್ವಿನೂ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅವಳು ಸ್ಕೂಲಿಂದ ಬರೋಷ್ಟ್ರೊಳಗಡೆ ಬಟ್ಟೆ ಎಲ್ಲ ಮುಗ್ದಿರುತ್ತಲ್ವ. ಸೊ ಆಮೇಲೆ ಹೋಗಿ ಮೇಲೆ ಟೆರೆಸ್ ಮೇಲೆ ಹಾಕಿ ಬರ್ಬೋದು. ಅವಳಿದ್ದರೆ ಮೇಲೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅವಳು ಬಂದು ಅಲ್ಲಿ ತರಲೆ ಎಲ್ಲ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಅವಳು ಸ್ಕೂಲ್ಗೆ ಹೋದ ತಕ್ಷಣ ನಾನು ಬಟ್ಟೆ ಒಣಗಾಕಕ್ಕೆ ಹಾಕ್ಬಿಡ್ತೀನಿ ಮತ್ತು ಈವ್ನಿಂಗ್ ಎತ್ಕೊಂಬರ್ಬೋದು ಅಂತ. ಮತ್ತು ಈ ಕಡೆಯೂ ಟೊಮೆಟೊ ಗೊಜ್ಜು ಎಲ್ಲ ರೆಡಿ ಆಯಿತು. ಟೈಮ್ ಆಗಿತ್ತು ಆಲ್ರೆಡಿ 7:15 ಆಗಿತ್ತು. ಜಶ್ವಿ ಟೈಮ್ ಆಯಿತು ಮಗಳೇ, ಎದ್ದೇಳಲ್ವಾ, ಸ್ಕೂಲ್ಗೆ ಹೋಗಲ್ವಾ? ಎದ್ದೇಳು ಮೇಲೆ ಎದ್ದೇಳು ಚಿನ್ನಿ. ಏ ಗುಣವ ನೋಡು, ಅಪ್ಪ ಬಂದರೆ ವಾಕಿಂಗ್ ಮುಗಿಸ್ಕೊಂಡು ಎದ್ದೇಳು ಮೇಲೆ. ಟೈಮ್ ಆಯಿತು ಶ್ರೀ, ಅದೇನದು? ಎದ್ದೇಳಮ್ಮ ಚಿನ್ನಿ, ಎದ್ದೇಳ. ಜಶ್ವಿನ ಅವರಪ್ಪ ಸ್ನಾನಕ್ಕೆ ಕರ್ಕೊಂಡು ಹೋದರು. ಮಾರ್ನಿಂಗ್ ಅವಳು ಸ್ಕೂಲ್ಗೆ ಹೋದಾಗಿನಿಂದ ಅವರಪ್ಪನೇ ಬೆಳಗ್ಗೆ ಸ್ನಾನ ಮಾಡಿಸಿ ಬಿಟ್ಬಿಡ್ತಾರೆ. ಸೊ ಅವಳು ಸ್ನಾನಕ್ಕೆ ಹೋದ್ಲು. ನಾನು ಈ ಕಡೆ ಬಂದು ಚಪಾತಿ ಎಲ್ಲ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ತಿದ್ದೆ. ನಮ್ಮ ಮನೆಯವ್ರು ಟಿಫನ್ ಮನೇಲಿ ಮಾಡಲ್ಲ, ಅವರು ಆಫೀಸ್ಗೆ ತೊಗೊಂಡೋಗಿ ಅಲ್ಲೇ ಟಿಫನ್ ಮಾಡ್ಕೊತಾರೆ. ಅವ್ರಿಗೆ ಅದೊಂದು ಇದಾಗ್ಬಿಟ್ಟಿದೆ. ಮೀನ್ಸ್ ಇಲ್ಲೇ ಮನೆಯಲ್ಲೇ ತಿನ್ನೋದಕ್ಕೆ ಬೆಳಿಗ್ಗೆ ಟೈಮಲ್ಲಿ 8 ಗಂಟೆಗೆಲ್ಲ ತಿನ್ನೋಕ್ಕಾಗಲ್ಲ ನನಗೆ. ಆಫೀಸ್ಗೆ ಬಾಕ್ಸ್ಗೆ ಹಾಕ್ಬಿಡ್ಬು ಅಂದ್ಕೊಳ್ತಾರೆ. ಅದಕ್ಕೆ ಅವ್ರ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಹಾಗೆ ಜಶ್ವಿನೂ ನಾನು ಇವತ್ತು ಚಪಾತಿನೇ ಹಾಕಮ್ಮ ಬಾಕ್ಸ್ಗೆ ಅಂತ ಹೇಳಿದ್ಲು. ಜಶ್ವಿಗೆ ದಿನ ಬಾಕ್ಸಿಗೆ ನಾನಿನ್ನು ಫುಡ್ ಐಟಮ್ಸ್ ಹಾಕಲ್ಲ, ಮೀನ್ಸ್ ಫ್ರೂಟ್ಸ್ ಹಾಕ್ತೀನಿ.
ಅವಳು ಚಪಾತಿ ದೋಸೆ ಆ ಥರ ಏನಾದರೂ ಮಾಡಿದಾಗ ಮಾತ್ರ ಅಮ್ಮ ನನಗೆ ಬಾಕ್ಸ್ಗೆ ಹಾಕು ಅಂತಂದರೆ ನಾನು ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ಅವಳಿಗೆ, ಯಾಕಂದರೆ ಅವಳೇ ಊಟ ಮಾಡೋದು ಇನ್ನೂ ರೂಢಿ ಮಾಡಿಲ್ಲ, ಅದೊಂದು ರೂಢಿ ಮಾಡಿಸೋಣ ಅಂತ. ಅದಕ್ಕೆ ಅವಳು ಫ್ರೂಟ್ಸ್ ಹಾಕಿರ್ತೀನಿ, ಫ್ರೂಟ್ಸ್ ಎಲ್ಲ ಖಾಲಿ ಮಾಡ್ಕೊಂಡ್ಬಂದಿರ್ತಾಳೆ. ಅದು ಇವತ್ತು ಚಪಾತಿ ಹಾಕ್ತಿದ್ದೀನಿ, ನೋಡಬೇಕು ಏನು ಮಾಡ್ತಾಳೆ ಏನು ಅಂತ. ಚಪಾತಿ ಎಲ್ಲ ಮಾಡಾಗಿತ್ತು. ಅಷ್ಟೊತ್ತಿಗೆ ಜಶ್ವಿಗೂ ಸ್ನಾನ ಮಾಡಿಸಿ ಮನೆ ಆಚೆ ಬಿಟ್ಟಿದ್ದರು. ಅವಳು ಬಟ್ಟೆ ಹಾಕ್ಸ್ಕೊಳಕ್ಕೆ ತಲೆ ಮಾಡ್ತಿದ್ಲು. ನನಗೆ ಈ ಡ್ರೆಸ್ ಬೇಡ ಅಂತ. ಸ್ವಲ್ಪ ವೆದರ್ ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ಒಂಥರ ಮುಚ್ಕೊಂಡಿದ್ದಿದ್ದು ವಾತಾವರಣ ಇದ್ದಿದ್ದರಿಂದ ನಾನು ವಿಂಟರ್ ಡ್ರೆಸ್ ಹಾಕ್ತಿದ್ದೆ. ಸ್ವಲ್ಪ ಪ್ಯಾಂಟ್ ಎಲ್ಲ ಇರೋದ್ರಿಂದ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ. ಆ್ಯಕ್ಚುಲಿ ಇದು ಅವ್ರದ್ದು ಯೂನಿಫಾರ್ಮ್ ಅಲ್ಲ, ಇದು ವಿಂಟರ್ ಡ್ರೆಸ್ ಯೂನಿಫಾರ್ಮು. ನೋಡಿ ಬಾಕ್ಸಸ್ ಎಲ್ಲ ಹಾಗೇ ಇದೆ. ಜಶ್ವಿದು ಬಟ್ಟೆ, ನಂದು ಬಟ್ಟೆ ಎಲ್ಲ ಹಾಗೆ ಇತ್ತು, ಇನ್ನೂ ಅರೇಂಜ್ ಮಾಡೋದೇ. ಜಶ್ವಿಗೆ ಬಟ್ಟೆನೂ ಹಾಕ್ಬಿಡ್ತೀವಿ, ಬಟ್ ತಲೆ ಬಾಚೋದೇ ದೊಡ್ಡ ಕೆಲಸ ನನಗೆ. ಅವ್ಳು ಬಾಚ್ಕೊಳ್ಳೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು 3rd ಟೈಮ್ ಗುಂಡು ಮಾಡಿಸಿದ್ದೆ ಇದೇ ರೀಸನ್ಗೆ. ಅವಳು ತಲೆನೇ ನೀಟಾಗಿ ಬಾಚ್ಕೊಳ್ಳಲ್ಲ, ಅದು ಜುಟ್ಟು ಹಾಕೋಗಂತೂ ತುಂಬ ತಲೆ ಮಾಡ್ತಿದ್ಲು. ಇವಾಗ ಏನೇನೋ ಕತೆ ಹೇಳಿ ಅಂತೂ ಬಾಚಿದೆ. ತಗೋ. ಓಕೆ. ಚಲೋ 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 ಈ ಕಡೆ. ಮ್ಯಾಂಗೋ ಸೀಸನ್ ಇತ್ತು ಅಂದರೆ ಎವ್ರಿಡೇ ಜಶ್ವಿ ಬಾಕ್ಸಿಗೆ ಮ್ಯಾಂಗೋನೇ ಬೇಕು ಅಂತ ಕೇಳ್ತಾಳೆ. ಇವಾಗ ಮತ್ತೆ ಮಾರ್ನಿಂಗು ಬ್ರೇಕ್ಫಾಸ್ಟ್ ಆದಮೇಲೆ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿತಾಳೆ. ಅದಾದಮೇಲೆ ನೆಕ್ಸ್ಟ್ ಬಾಕ್ಸ್ಗೂ ಮ್ಯಾಂಗೋ ಹಾಕ್ಕೊಂಡು ಹೋಗ್ತಾಳೆ. ಲಾಸ್ಟ್ ಇಯರ್ ಅಂತೂ ಚೆನ್ನಾಗಿ ತಿಂದು ಮೋಷನ್ಸೇ ಆಗಿಬಿಟ್ಟಿತ್ತು. ಈ ಸಲ ನನಗೆ ಭಯ ಆಗಿತ್ತು, ಬಟ್ ನನ್ನ ಪುಣ್ಯಕ್ಕೆ ಏನೂ ತೊಂದರೆ ಆಗಿರಲಿಲ್ಲ ಅವಳಿಗೆ. ಸೊ ನಾನು ಈ ಮ್ಯಾಂಗೋ ಇರೋದ್ರಿಂದ ದಿನ ಬೆಳಗ್ಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊತೀವಿ. ನಾನು, ಜಶ್ವಿ, ನಮ್ಮ ಮನೆಯವ್ರು 3 ಕುಡಿತೀವಿ. ಅದಿಲ್ಲ ಅಂದರೂ ಬೇರೆ ಫ್ರೂಟ್ಸ್ ಏನಾದ್ರು ಇತ್ತು ಅಂದ್ರೂ ಎವ್ರಿಡೇ ಮಿಲ್ಕ್ ಶೇಕ್ ಕುಡಿತೀವಿ. ಇಲ್ಲ ಅಂತಂದರೆ ರೆಗ್ಯುಲರಾಗಿ ಹಾಲು ಕುಡಿತೀವಿ. ಮಿಲ್ಕ್ ಶೇಕ್ ಮಾಡೋದಕ್ಕೆ 2 ಮ್ಯಾಂಗೋನ ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡೆ. ಮತ್ತು ಜಶ್ವಿಗೂ ಬಾಕ್ಸಿಗೆ ಬೇಕಿತ್ತಲ್ವ, ಅವಳಿಗೆ ಯಾವ ಬಾಕ್ಸ್ ಬೇಕು ಅಂತ ಕೇಳ್ತಿದ್ದೆ. ಆ್ಯಕ್ಚುಲಿ ನಾನು ಬೇರೆ ಸ್ಟೀಲ್ ಬಾಕ್ಸ್ ಯೂಸ್ ಮಾಡ್ತಿದ್ದೆ. ಇವತ್ತು ಚಪಾತಿ ಹಾಕೋದ್ರಿಂದ ಅವಳು ಈ ಬಾಕ್ಸ್ ಬೇಕು ಅಂತ ಕೇಳಿದ್ಲು. ಅವಳಿಗೂ ಬಾಕ್ಸ್ಗೆ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಹಾಕಿದ್ದು. ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ಸಕ್ಕರೆ ಮತ್ತು 2 ಏಲಕ್ಕಿ ಹಾಕ್ಕೊಂಡೆ. ಬೆಲ್ಲನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಇರುತ್ತೆ. ಅದೆಲ್ಲ ಆದಮೇಲೆ ನಮ್ಮ ಮನೆಯವರು ಹೊರಟರು. ಇಲ್ಲಿ ಜಶ್ವಿಗೆ ಊಟ ಮಾಡಿಸೋದೇ ದೊಡ್ಡ ತಲೆನೋವು ನನಗೆ. ಎಷ್ಟೊತ್ತು ಇಟ್ಕೊಂಡಿದ್ದೀನಿ ನನ್ನ ಮೌತಲ್ಲಿ, ಟೈಮ್ ಆಯ್ತಮ್ಮ. ಜಶ್ವಿದೆಲ್ಲ ಆಯಿತು, ರೆಡಿ ಮಾಡಿ ಸ್ಕೂಲಿಗೆ ಹೊರಟ್ಲವಳು. ಅವಳನ್ನೋಗಿ ಸ್ಕೂಲಿಗೆ ಬಿಟ್ಟು ಬಂದು ಮತ್ತು ಬಟ್ಟೆ ಮೆಷಿನ್ಗೆ ಹಾಕಿದ್ದೆ ಅಲ್ವಾ, ಅದನ್ನೆಲ್ಲ ತೊಗೊಂಡು ಬಂದು ಬಟ್ಟೆ ಒಣಗಕ್ಕೆ ಹಾಕ್ತಿದ್ದೆ. ನೈಟ್ ಒಂದು ಸ್ವಲ್ಪ ತಂದು ಹಾಕಿದ್ದೆ ಈ ಸೋಫಾ ಕವರ್ಸು ಅದೆಲ್ಲ ತೆಗೆದುಬಿಟ್ಟು ಈ ತಂದಿರೋ ಬಟ್ಟೆ ಎಲ್ಲ ಒಣಗಾಕ್ತಿದ್ದೆ. ಕೆಳಗಡೆ ಮನೆ ಮುಂದೆ ಸ್ಪೇಸ್ ಇದೆ, ಹಾಕ್ಕೊಬೋದು, ಬಟ್ ಬಾಗಿಲು ಎದುರುಗಡೆನೇ ಇರುತ್ತೆ. ನನಗೆ ಯಾಕೋ ಬೇಡ ಅನ್ನಿಸ್ತು ಬಟ್ಟೆ ಮನೆ ಬಾಗಿಲು ಮುಂದೆನೇ ಎಲ್ಲ ಹಾಕೋದು ಅಂತ. ಅದಕ್ಕೆ ನಾನು ಟೆರೆಸ್ ಮೇಲೆ ಹೇಗೂ ಇದೆ ಅಲ್ವಾ ಆಪ್ಷನ್ನು ಅಂದ್ಬಿಟ್ಟು ಟೆರೆಸ್ ಮೇಲೆ ಬಟ್ಟೆ ಹಾಕ್ಕೊಳ್ಳೋಣ ಅಂತ. ಇದೊಂದು ಸರ್ಕಸ್ ಆಗುತ್ತೆ. ದಿನ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಮೇಲೆ ಹತ್ತಿ ಇಳಿದು ಇದೆಲ್ಲ ಆಯಿತು. ಜಶ್ವಿ ಬರೋಷ್ಟರೊಳಗಡೆ ಜಶ್ವಿದು ಬರ್ಡೇ ಇದೆ.
26. ಸೊ ಅದಕ್ಕೆ ಅವಳಿಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 4 ಗಿಫ್ಟ್ಸ್ ರೆಡಿ ಮಾಡೋಣ ಅಂತೇಳಿ ನಾನು ಮೊದಲಿಂದನೇ ಅವಳಿಗೆ ಗೊತ್ತಿದ್ದಿರೋ ಥರ ಎಲ್ಲನೂ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಅವಳು ಸ್ಕೂಲ್ಗೆ ಹೋಗಿದ್ಲಲ್ವ, ಸೊ ಅವಳು ಬರೋಷ್ಟರಲ್ಲಿ ಪ್ಯಾಕ್ ಮಾಡಿಬಿಟ್ರೆ ಅವಳಿಗೊಂದು ನೆಕ್ಸ್ಟ್ ಅವ್ಳ ಬರ್ಡೇ ದಿನ ಸರ್ಪ್ರೈಸಾಗಿ ಇದು ಮಾಡೋಣ ಅಂತ ಅಂದ್ಕೊಂಡು ಪ್ಯಾಕ್ ಮಾಡಿಟ್ಟೆ. ಅವಳಿಗೂ ಖುಷಿ ಆಗುತ್ತೆ. ಮತ್ತು ಅವಳು ಯಾವತ್ತಿನ ಅಂದರೆ ಈ ಗಿಫ್ಟ್ಸ್ ಎಲ್ಲ ಅವಳು ಕೇಳ್ತಿದ್ಲು, ನಾನು ಕೊಡಿಸಿರ್ಲಿಲ್ಲ ಆ್ಯಕ್ಚುಲಿ. ಅವಳು ನಂಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಿದ್ಲು. ಸೊ ನೋಡೋಣ ಅಂತ ಸುಮ್ಮನೆ ಇದ್ದೆ. ಈಗೂ ಬರ್ತ್ಡೇ ಇದೆ ಅಲ್ವಾ, ನಾವು ಆ್ಯಕ್ಚುಲಿ ಈ ಇಯರ್ ಗ್ರ್ಯಾಂಡಾಗಿ ಮಾಡಲಿಲ್ಲ. ಆಲ್ಮೋಸ್ಟ್ 3 ಇಯರ್ಸ್ ಎಲ್ಲ ಚೆನ್ನಾಗೇ ಆಗಿತ್ತು. ಮತ್ತು ಈ ವರ್ಷ ಬೇಡ, ಏನಾದರೂ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಇದನ್ನು ಅದು ಪ್ಲ್ಯಾನಲ್ಲಿ ಇದು ಒಂದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಅವಳಿಗೆ ಮಾರ್ನಿಂಗ್ ಬೇಗ ಎದ್ದು ಒಂದು ಸ್ವಲ್ಪ ಒಂದು ಸರ್ಪ್ರೈಸ್ ಥರ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈ ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಆಯಿತು. ಸೊ ಇದು ನೋಡಿ 4 ಇಯರ್ಸ್ಗೆ 4 ಗಿಫ್ಟ್ಸು ಅವಳು ಗೊತ್ತಿಲ್ಲದೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಅವಳು ಹೇಗೆ ಗಂಟು ಹಿಡಿತಾಳೋ ಗೊತ್ತಿಲ್ಲ. ಸೊ ಟೈಮು ಆಗಿತ್ತು. ಹಾಗೆ ಜಶ್ವಿನ ಸ್ಕೂಲಿಂದ ಕರ್ಕೊಬರೋಣ ಅಂತ ಸ್ಕೂಲ್ ಹತ್ರ ಹೋಗಿ ಅವಳನ್ನು ಪಿಕ್ ಮಾಡ್ಕೊಂಡು ಬಂದೆ. ಮತ್ತು ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಇನ್ನೂ ಸ್ವಲ್ಪ ಬಟ್ಟೆ ಇತ್ತು, ಬಟ್ ಮಾಡ್ತಿದ್ದೆ. ನನ್ನ ಫೋನ್ ಕೆಳಗಡೆ ಬಿದ್ದು ಡಿಸ್ಪ್ಲೇ ಹಾಳಾಯಿತು. ಮತ್ತು ಇವತ್ತಿನ ಫುಲ್ ಡೇ ಮಾಡೋಕ್ಕಾಗಲಿಲ್ಲ. ಇದು ಈ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.